ಪ್ರೀತಿಯ ಇಂಟ್ರೊಡಕ್ಷನ್ಗೆ ಮೊದಲು ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನನಗೆ ಇದು ಒಂಥರ ತುಂಬ ಅಪರೂಪವಾದಂಥ ಒಂದು ಸೈಟಿಂಗ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದುವರೆಗೂ ನಾವು ಹೋಗುವಂಥ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಮನರಂಜನೆಗೆ ಒತ್ತು ಕೊಡುವಂತಹ ಕಾರ್ಯಕ್ರಮ ಆಗಿರುತ್ತೆ. ಹಾಗಾಗಿ ಆ ಕಾರ್ಯಕ್ರಮಗಳಿಗೆ ಜನ ಹೇಗೆ ಅಂತಂದರೆ ನಮ್ಮನ್ನು ಇಳಿಸ್ಕೊಂಡು ವೇದಿಕೆ ಮೇಲೆ ಕರ್ಕೊಂಡು ಬರೋಕ್ಕೆ ಆಗಲ್ಲ. ಈ ಯೂಟ್ಯೂಬರ್ಸ್ ಆಗಿರಬಹುದು, ಮೊಬೈಲ್ಗಳಲ್ಲಾಗಿರ್ಬೋದು, ಆ ಕಾರ್ಯಕ್ರಮವನ್ನು ನೋಡಬೇಕು ಅನ್ನೋರು ಹೇಗಿರ್ತಾರೆ ಅಂತಂದರೆ ನಮ್ಮನ್ನು ವೇದಿಕೆಗೆ ಬಂದು ತಲುಪಿಸೋದೇ ಒಂದು ದೊಡ್ಡ ಸಾಹಸ ಆಗಿಬಿಡುತ್ತೆ ಮನರಂಜನೆ ಕಾರ್ಯಕ್ರಮಗಳಿಗೆ. ಆದರೆ ಈ ರೀತಿಯ ಒಂದು ಪಾರಂಪರಿಕವಾದಂಥ ಒಂದು ಭಜನಾ ಕಾರ್ಯಕ್ರಮಕ್ಕೆ ಇಷ್ಟು ಜನ ಸೇರಿರೋದು ನಾನು ಇದೇ ಮೊದಲು ನೋಡಿರೋದು. ಅದಕ್ಕೆ ಈ ರೀತಿಯ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಒಂದು ನಾಂದಿ ಹಾಡಿದ್ರಲ್ಲ, ಅವ್ರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸಲೇಬೇಕಾಗತ್ತೆ. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ರೀತಿಯ ಒಂದು ಕಲ್ಪನೆಯನ್ನು, ಕನಸನ್ನು ಕಂಡಂಥ ಹಲವಾರು ಮಹನೀಯರು ಈ ವೇದಿಕೆ ಮೇಲೆ ಇದ್ದಾರೆ. ಅವರೆಲ್ಲರಿಗೂ ನಾನು ಶ್ರದ್ಧಾಪೂರ್ವಕವಾದಂಥ ನಮಸ್ಕಾರಗಳನ್ನು ತಿಳಿಸ್ತಾ, ಸಂಗೀತ ಕಟ್ಟಿ ಮೇಡಮ್ ಅವ್ರಿಗೂ ನಮಸ್ಕಾರ ಅಂತ ತಿಳಿಸ್ತಾ, ಮಂಜುನಾಥನಿಗೆ ನಮಸ್ಕಾರ ಮಾಡಿ ವೀರೇಂದ್ರ ಹೆಗಡೆಯವರ ಆಶೀರ್ವಾದವನ್ನು ಪಡೆದು ಈ ಒಂದು ಅತ್ಯಂತ ಸಾರ್ಥಕವಾದಂಥ ಅರ್ಥಗರ್ಭಿತವಾದಂಥ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡ್ರಲ್ಲ, ಅದಕ್ಕೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ತೀನಿ. ಹಾಗೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನನ್ನ ಜೀವನದ ಉಸಿರಾಗಿರುವ ನಿಮ್ಮಂಥ ಕನ್ನಡದ ಕಲಾಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಆಗಲೇ ಭಜನಾ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳೆಲ್ಲ ಹಾಡ್ತಾಯಿದ್ರು. ಬಹುಶಃ ಈ ಸಂಗೀತಕ್ಕೂ ನನ್ನ ಜೀವನಕ್ಕೂ ತುಂಬ ಹತ್ತಿರ ಇದೆ. ಹೆಸರಲ್ಲಿ ಮಾತ್ರ ಶ್ರುತಿ ಇರ್ಬೋದು, ಆದರೆ ನಾನು ಹಾಡಕ್ಕೆ ಬರಲ್ಲ. ಅದೆಲ್ಲ ಸಂಗೀತ ಮೇಡಮ್ ಅವರೇ ಕಟ್ಟಿ ಹಾಕಿ ಇಟ್ಕೊಂಡಿದ್ದಾರೆ. ಸಂಗೀತ ಕಟ್ಟಿ ಅಂತಲೇ ಅದಕ್ಕೆ ಅವ್ರ ಹೆಸರು. ನನ್ನ ತಾಯಿ ಸಂಗೀತ ವಿದ್ವಾಂಸರ ಕುಟುಂಬದಲ್ಲಿ ಹುಟ್ಟಿದವರು. ನಮ್ಮಮ್ಮನಿಗೆ 6 ವರ್ಷ 7 ವರ್ಷ ಅವರಿಬ್ಬರು ಅವಳಿ ಜೋಳಿ ರಾಧಾ ರುಕ್ಮಿಣಿ ಅಂತ ಗುಬ್ಬಿ ವೀರಣ್ಣ ಅವರ ಕಂಪನಿಯಲ್ಲಿ ಲವಕುಶರಾಗಿ ಅವರು ಇಡೀ ಕರ್ನಾಟಕಕ್ಕೆ ಹೆಸರು ಮಾಡಿದ್ದಾರೆ. ಅವರ ಬದುಕು ಕಟ್ಕೊಳ್ಳುವಂಥ ಅವಕಾಶ ಕೊಟ್ಟಿದ್ದೇ ಈ ಸಂಗೀತ. ಅವರು ತುಂಬ ಚಿಕ್ಕ ವಯಸ್ಸಿದ್ದಾಗ ಅವ್ರ ತಂದೆನ ಕಳ್ಕೊಳ್ತಾರೆ. ಬದುಕಿಗೆ ಬೇರೆ ಏನೂ ದಾರಿ ತೋರದೇ ಇದ್ದಾಗ ಇಬ್ಬರು ಒಂದೇ ಥರ ಇದ್ದಾರಲ್ಲ, ಟ್ವೀನ್ಸ್ ಅಂತ ಅಂದ್ಬಿಟ್ಟು ಆವಾಗ ಎಲ್ಲ ಗಣೇಶ ಉತ್ಸವಗಳಲ್ಲಿ, ಎಲ್ಲ ರಾಜ್ಯೋತ್ಸವಗಳಲ್ಲಿ ನನ್ನ ತಾಯಿಗೆ ಸಂಗೀತ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಅವರು ಬದುಕನ್ನು ಶುರು ಮಾಡಿ ಅಲ್ಲಿಂದ ಗುಬ್ಬಿ ಕಂಪ್ನಿ ಅಂದರೆ ವೀರಣ್ಣನವರು, ಗುಬ್ಬಿ ವೀರಣ್ಣನವರು ಇವರಿಬ್ಬರು ಒಂದೇ ಥರ ಇದ್ದಾರೆ, ಚೆನ್ನಾಗಿ ಹಾಡ್ತಾರೆ ಅಂತ ಗುಬ್ಬಿ ಕಂಪ್ನಿ ಕರ್ಕೊಂಡು ಬಂದು ಅವರನ್ನು ಲವಕುಶರಾಗಿ ಆ್ಯಕ್ಟ್ ಮಾಡಿಸಿ, ತದನಂತರ ಅಲ್ಲೇ ರಂಗಭೂಮಿಯಲ್ಲಿ ಹುಟ್ಟಿದಂಥ ನನ್ನ ತಂದೆ ಕೃಷ್ಣ ಅವರನ್ನು ಅವರು ಮದುವೆ ಆಗಿ, ನಂತರ ಕೃಷ್ಣ ರಾಧಾ ರುಕ್ಮಿಣಿಯವರು ನಮಗೆ ಪೋಷಕರಾಗಿ ನಾವು ಸಿನಿಮಾಗೆ ಬರೋದಕ್ಕೆ ಒಂದು ನಾಂದಿಯನ್ನು ಹಾಡ್ತು. ಅಂದರೆ ಸಂಗೀತ ನಮ್ಮ ಜೀವನದಲ್ಲಿ ತುಂಬ ಹತ್ತಿರವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಆ ಥರದ್ದು ಒಂದು ಕಾರ್ಯಕ್ರಮದಲ್ಲಿ ನಾನು ಇಷ್ಟು ಜನನ ನೋಡ್ತಾ ಇದ್ದಿದ್ದು ತುಂಬಾ ಖುಷಿಯಾಗುತ್ತೆ. ಭಜನೆಯಿಂದ ಎಷ್ಟು ಅನುಕೂಲಗಳಿದೆ ಅನ್ನೋದನ್ನು ನಾನು ಯಾರೂ ನಿಮ್ಗೆ ಹೇಳಬೇಕಾಗಿಲ್ಲ. ನಾನು ತುಂಬ ಚಿಕ್ಕವಳು. ಅದರಲ್ಲಿರುವಂಥ ಹಲವಾರು ವಿಚಾರಗಳನ್ನು ನೀವು ಅರ್ಥ ಇವತ್ತು 1 ವರ್ಷ ಅಲ್ಲ 8 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಿ. ಯಾವುದೇ ಒಳ್ಳೆಯ ವಿಚಾರಗಳನ್ನು ಜನರಿಗೆ ತಲುಪಿಸೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದು ಸತತವಾಗಿ 8 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಂದರೆ ನಿಮ್ಮೆಲ್ಲರಲ್ಲೂ ಎಷ್ಟು ಒಳ್ಳೆಯ ಸಂಸ್ಕಾರ ಇದೆ ಅನ್ನೋದಕ್ಕೆ ಅದೊಂದೇ ಒಳ್ಳೆಯ ಸಾಕ್ಷಿ ಅಂತ ನನಗೆ ಅನಿಸುತ್ತೆ. ಇಲ್ಲಿ ಒಂದು ಜನ್ರೇಷನ್ ಇರುವಂಥ ಅಭಿಮಾನಿಗಳನ್ನು ಅಥವಾ ಕಲಾಸಕ್ತರನ್ನು ನಾನು ನೋಡ್ತಾ ಇದ್ದೀನಿ. ಬಹುಶಃ ಮುಂದಿನ ವರ್ಷ
2 ದಿನಗಳ ಈ ಕಾರ್ಯಕ್ರಮ ನಡೆಯುತ್ತೆ ಅಂತ ನಾನು ಕೇಳ್ಪಟ್ಟೆ. 300ಕ್ಕೂ ಹೆಚ್ಚು ತಂಡಗಳು, ಅದರಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಈ ಸಂಗೀತದ ಕಾಂಪಿಟೇಷನ್ ನಡೆಯುತ್ತೆ ಅಂತ. ನನಗೆ ಗೊತ್ತಿಲ್ಲ, ಸುಮ್ಮನೆ ಈಗಿನ ಮೊಬೈಲ್ ಅನ್ನುವಂಥ ಒಂದು ವೈರಸ್ಗಳ ನಡುವೆ ಈ ರೀತಿಯ ಒಂದು ಭಜನಾ ಕಾರ್ಯಕ್ರಮಗಳಿಗೆ ಮಕ್ಕಳನ್ನು ಕರ್ಕೊಂಡು ಬರೋದೇ ಒಂದು ಸಾಹಸ. ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಒಂದು ದಿನವನ್ನು ಮೀಸಲಿಟ್ಟು ಅವರಿಗಾಗಿ ಇನ್ನೊಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ಸಾಧ್ಯವಾದರೆ ಆ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಕೇಳ್ತೀವಿ. ಯಾಕೆಂದರೆ ನಮಗೆ ನಮ್ಮ ತಂದೆ ತಾಯಿ ಅವರು ಹಾಕಿಕೊಟ್ಟಂಥ ಸಂಸ್ಕಾರದಿಂದ ನಾವು ಅದನ್ನು ಮರೆಯೋದೇ ಇಲ್ಲ. ಈ ಭಜನಾ ಕಾರ್ಯಕ್ರಮಕ್ಕೆ ಬನ್ನಿ ಅಂದರೆ ನಾನು ಎಲ್ಲ ಕಾರ್ಯಕ್ರಮನ ಮೂಟೆ ಇಟ್ಟು ನಾನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನೋ ಒಂದು ಆಸೆಯಿಂದ ನಾನು ಬಂದಿದ್ದೀನಿ. ಸೊ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಅದರಲ್ಲಿರುವಂಥ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾ ಈ ಮೊಬೈಲ್ಗಳಿಂದ ಡಿಟಾಕ್ಸ್ ಮಾಡುವಂಥ ಒಂದು ಕೆಲಸವನ್ನು ನಾವು ಯಾಕೆ ಮುಂದಿನ ವರ್ಷದಿಂದ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲರೂ ಹೇಳ್ತಾರಲ್ಲ, ಲೈಕ್ ಭಜನೆ ಇದ್ದ ಕಡೆ ವಿಭಜನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. 2 ದಿನದಿಂದ ಸತತವಾಗಿ ನೀವೆಲ್ಲರೂ ಕೂಡ ತುಂಬ ಕುಟುಂಬದಂತೆ ಇಲ್ಲಿ ಕಾಲ ಕಳೆದಿದ್ದೀರಿ. ನಾವು ಸಮಾಜದಲ್ಲಿ ಎಲ್ಲರೂ ಹೇಳ್ತಾರೆ ವಿದ್ಯಾವಂತ ಭ್ರಷ್ಟನಾಗೋಬಲ್ಲ, ಆದರೆ ಒಬ್ಬ ಸಂಸ್ಕಾರ ಕಲಿತವನು ಭ್ರಷ್ಟನಾಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಇಲ್ಲಿ ಭಜನೆಯ ಜೊತೆಗೆ ಪರಂಪರೆಯನ್ನು ಉಳಿಸ್ತಾ ಸಂಸ್ಕಾರವನ್ನು ಹೇಳ್ಕೊಡ್ತಾ ಇದ್ದೀರಲ್ಲ, ಅದು ನಿಜಕ್ಕೂ ಪುಣ್ಯವಾದ ಕೆಲಸ ಅಂತ ನನಗೆ ಅನಿಸುತ್ತೆ. ನಮ್ಮ ಪರಂಪರೆಯಲ್ಲಿ ಭಜನೆಗಾಗಿರಲಿ, ಆ ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರಿಗೂ ಹೆಚ್ಚು ಉಪಯೋಗ ಇದೆ ಅನ್ನೋದನ್ನು ನಮ್ಮೆಲ್ಲರೂ ಗೊತ್ತೇ ಇದೆ. ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ತಾತ ಅವರೆಲ್ಲ ಭಜನೆ ಮಾಡುವಾಗ ಅವರೊಟ್ಟಿಗೆ ನಾವು ಸುಮ್ಮನೆ ತಾಳ ಹಾಕ್ತಾ ಕೂರ್ತಾ ಇದ್ವಿ ಅಷ್ಟೇ. ನಾವೇನು ಭಜನೆ ಮಾಡ್ತಾ ಇರಲಿಲ್ಲ, ನಮ್ಗೆ ಹಾಡೋಕ್ಕೂ ಬರ್ತಾ ಇರಲಿಲ್ಲ. ಆದರೆ ಕೇವಲ ತಾಳ ಹಾಕಿ ಅವ್ರ ಜೊತೆ ಕೂರೋದ್ರಿಂದನೇ ನಮಗೆಷ್ಟು ವೈಜ್ಞಾನಿಕವಾಗಿ ನಮಗೆ ಒಳ್ಳೆಯದಾಗತ್ತೆ ಅನ್ನೋದು ನಮಗೆ ಗೊತ್ತಾಗಿದ್ದೆ ಇತ್ತೀಚೆಗೆ. ನಾವು ಅದನ್ನೆಲ್ಲ ಕಳ್ಕೊಂಡ ಮೇಲೇ ಒಂದು ಚಪ್ಪಾಳೆ ಹೊಡೆಯೋದ್ರಿಂದ ಹಿಡಿದು ಸೈಂಟಿಫಿಕಲಿ ನಮಗೆಷ್ಟು ಲಾಭ ಸಿಗುತ್ತೆ. ಅದಕ್ಕೆ ಅಲ್ವಾ ನಮಸ್ಕಾರಕ್ಕೂ ಒಂದು ಅದರದ್ದೇ ಆದಂಥ ಒಂದು ಘನತೆ ಇರೋದು. ಒಂದು ನಮಸ್ಕಾರ ಅಂತ ಹೀಗೆ ನಾವೊಂದು ನಮ್ಮ ಕೈಗಳನ್ನು ಜೋಡಿಸಿದಾಗ ಅದರಲ್ಲಿ ಸಿಕ್ಕುವಂಥ ಒಂದು ಪಾಸಿಟಿವ್ ಎನರ್ಜಿ ಇದೆಯಲ್ಲ, ಅದಕ್ಕೆ ಸರಿ ಸಾಟಿನೇ ಇಲ್ಲ. ಹಾಗಾಗಿ ನಾವು ಭಾರತೀಯರು ನಮ್ಮ ಸಂಸ್ಕಾರದಲ್ಲಿ ಅತ್ಯಂತ ಉತ್ತುಂಗದಲ್ಲಿದ್ದೀವಿ. ಯಾಕೆಂದರೆ ನಮ್ಮ ಸಂಸ್ಕಾರದ ಜೊತೆಗೆ ವೈಜ್ಞಾನಿಕವಾಗಿಯೂ ಕೂಡ ಅದ್ರ ಮೌಲ್ಯಗಳು ಬೆರೆತ್ಕೊಂಡೇ ಇದೆ. ಅದು ಇದು ಬೇರೆ ಅಂತ ಯಾವುದೂ ಇಲ್ಲವೇ ಇಲ್ಲ. ಹಾಗಾಗಿ ನಮ್ಮ ಈ ಸಂಸ್ಕಾರಕ್ಕೆ ಇಡೀ ವಿಶ್ವದಲ್ಲೇ ಅತ್ಯಂತ ಅಗ್ರ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ಭಾರತೀಯರ ಸಂಸ್ಕಾರದಲ್ಲಿ. ಅದನ್ನು ಉಳಿಸುವಂಥ ಬೆಳೆಸುವಂಥ ಕೆಲಸ ಇಲ್ಲಿ ಎಲ್ಲರೂ ಮಾಡ್ತಾಯಿದ್ದೀರಿ. ತುಂಬಾ ಖುಷಿಯಾಗುತ್ತಮ್ಮ. ಭಜನೆ ಅಂದರೆ ಬಹುಶಃ ನಾವೆಲ್ಲರೂ ಸರ್ವೇ ಸಾಮಾನ್ಯವಾಗಿ ಈ ಭಜನೆ ಅಂತ ಒಂದು ಪದ ಇದೆಯಲ್ಲ, ಅದನ್ನು ಹೆಂಗೆ ಉಪಯೋಗಿಸ್ತೀವಿ ಹೇಳಿ? ಮನೇಲಿ ಯಾರೋ ಆಚೆ ಹೋಗ್ತಾ ಇರ್ತಾರೆ, 1 ಅವರ್ ಆಗುತ್ತೆ ಬರೋದು, ಮನೇಲಿ ವೇಟ್ ಮಾಡಿ ಅಂತ ಹೇಳೋಗ್ತಾರೆ. ಅವಾಗ ನಾವೇನು ಹೇಳ್ತೀವಿ? ನೀವು ಬರೋವರೆಗೂ ನಾನೇನು ಭಜನೆ ಮಾಡ್ತಾ ಇರಲ್ಲ ಅಂತ. ಅಂದರೆ ನಾವು ಕಳೆಯುವಂಥ ಸಮಯನ ತುಂಬ ಬೋರ್ ಆಗ್ತಾ ಇದ್ರೆ ಅದಕ್ಕೆ ಹೆಸರು ಅಂದರೆ ನಾವು ಭಜನೆ ಮಾಡಲ್ಲ ಅಂತ. ಹಾಗೆ ಉಪಯೋಗಿಸ್ಕೊಳ್ತಾ ಇದ್ರು ಜನ. ಈಗಿನ ಜನ್ರೇಷನ್ ಆಗಿದ್ದೀವಿ, ಆದರೆ ಬಹುಶಃ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅದು ಬೋರ್ ಆದಾಗ ಮಾಡುವಂಥ, ಸಮಯ ಕಳೆಯೋಕ್ಕೆ ಮಾಡುವಂಥ ಭಜನೆಯಲ್ಲ. ಭಗವಂತ ಕೊಟ್ಟಿರುವಂಥ ಈ ಜನ್ಮವನ್ನು, ಆ ಸಮಯವನ್ನು ಅರ್ಥಗರ್ಭಿತವಾಗಿ ಕಳೆಯುವಂಥ ಸಮಯ ಅಂದರೆ ಅದು ಭಜನೆ. ಆ ಒಂದು ಸಾರ್ಥಕತೆಯನ್ನು ನೀವು ಈ 2 ದಿನ ಮಾಡ್ತಾ ಇದ್ದೀರಿ. ಆಗಲೇ ಹೇಳಿದ್ರು ಯಾರೋ, ಮತ್ತೆ ಮುಂದಿನ ವರ್ಷ ಬರೋವರೆಗೂ ನಾನು ಅದನ್ನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ. ಬಹುಶಃ ಈ 2 ದಿನದ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ ಎಷ್ಟು ಸಂಸ್ಕಾರವನ್ನು ಎಲ್ಲರಿಗೂ ಕಲಿಸಿಕೊಟ್ಟಿದೆ, ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ತಾ ಇದೆ. ಸುರೇಂದ್ರ ಸರ್ ಹಾಗೂ ಅನಿತಾ ಮೇಡಮ್, ನಿಮಗೆ ದೊಡ್ಡ 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 ಥ್ಯಾಂಕ್ಸನ್ನು ಹೇಳಲೇಬೇಕು. ಈ ರೀತಿಯ ಒಂದು ಒಳ್ಳೆಯ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮನ ಮಾಡಿ ಜನರ ಮೆಚ್ಚುಗೆಯನ್ನು ಗಳಿಸಿ, ಆಮೇಲೆ ವರ್ಷದಿಂದ ವರ್ಷಕ್ಕೆ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ, ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಅಂತಂದರೆ ಇದಕ್ಕಿರುವಂಥ ಮೌಲ್ಯ ಹಾಗೂ ಶಕ್ತಿಯನ್ನು ಅದು ತೋರಿಸುತ್ತೆ. ಇದು ಇನ್ನೂ ಹೆಚ್ಚು ಬೆಳೀಲಿ, ಹೆಚ್ಚು ಜನಕ್ಕೆ ತಲುಪಲಿ, ಇದರಲ್ಲಿರುವಂಥ ಒಳ್ಳೆಯ ಗುಣಗಳು, ಒಳ್ಳೆಯ ವಿಚಾರಗಳು ಇನ್ನೊಂದಿಷ್ಟು ಹೆಚ್ಚು ಜನಕ್ಕೆ ತಲುಪೋ ಹಾಗಾಗಲಿ ಅಂತ ಹೇಳ್ತಾ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ, ಒಂದಿಷ್ಟು ಒಳ್ಳೆಯ ಹಾಡುಗಳನ್ನು ಕೇಳಿಸಿದ್ದಕ್ಕೆ
ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ವರ್ಷ ಇನ್ನೂ ಅತ್ಯಂತ ದೊಡ್ಡ ಯಶಸ್ವಿಯಾಗಲಿ, ಈ ಸಂಖ್ಯೆ ಇನ್ನೂ ಬೆಳೀತಾ ಹೋಗಲಿ, ಇದರಲ್ಲಿರುವಂಥ ಒಳ್ಳೆಯ ವಿಚಾರಗಳು ಎಲ್ಲರಿಗೂ ತಲುಪಿಸ್ಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಎಂದು ಒಂದೇ ಸತ್ಯವ ಹೇಳುವೆ ಎಂದಿಗೂ ನೀವೇನೇ ತಾಯಿ ತಂದೆ. ಸುಖ ಸಂತೋಷ ಇರಲಿ ಬದುಕಿನ್ನೇಕೆ ಎನ್ನುವ ಬರಿ ನೋವೊಂದೇ ಕೊಡಲಿ, ನಗುತ್ತಾ ನಗುತ್ತಾ ದಿನ ಬಾಳೋ ಆಸೆ. ಕನ್ನಡ ತಾಯಿಯ ಮಕ್ಕಳು ನಾವೆಲ್ಲ ಎಂದು ಒಂದೇ ಸತ್ಯವ ಹೇಳುವೆ ಎಂದಿಗೂ ನೀವೇನೇ ತಾಯಿ ತಂದೆ.